ಈಗ ಬರ್ಮಾಡ್ಕೊಳ್ಳೋಣ. ಹರಿಹಿ ಅನ್ನೋದಕ್ಕೆ ಅನ್ವರ್ಥವಾಗಿ ಬದುಕ್ತಿರೋ ಅಂಥ ವೈದ್ಯ ಶ್ರೇಷ್ಠರು ಅನ್ನೋದು ನನ್ನ ಮನದಾಳದ ಮುಕ್ತ ಭಾವ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಸರ್ ಅವರನ್ನ, ಶ್ರೀ ಜಯದೇವ ಹಾಸ್ಪಿಟಲ್ನ ನಿರ್ದೇಶಕರು. ಸರ್, ಇಟ್ಸ್ ಅನ್ ಆನರ್. ತುಂಬಾ ಖುಷಿ ಅನ್ಸುತ್ತೆ. ಮುಗುಳ್ನಗೆಯ ಜೊತೆಗೆ ಎಲ್ಲರ ಜೀವನದಲ್ಲೂ ಬೆಳಕನ್ನ ತರ್ತಿದ್ದಾರೆ. ಸೊ ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರಾಘವೇಂದ್ರ ಅವರ ಶಾಲೆಯಲ್ಲಿ ಆಯೋಜಿಸಿರತಕ್ಕಂತಹ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಹಾಗೂ ಈ ಕಾರ್ಯಕ್ರಮದ ವೇದಿಕೆಯನ್ನು ಹಿರಿಯ ವಕೀಲರಾದ ಶ್ಯಾಮ್ ಸುಂದರ್ ಅವರು ಮತ್ತು ಹಿರಿಯ IPS ಅಧಿಕಾರಿಯಾದಂಥ ಶ್ರೀನಾಥ್ ಜೋಶಿ ಅವರು ಮತ್ತು ರಾಘವೇಂದ್ರ ಅವರ ಸಹೋದರರ ಜೊತೆ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಪ್ರೀತಿಯ ಮಕ್ಕಳು ಮತ್ತು ಅವರ ತಂದೆ ತಾಯಿಗಳ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತೇನೆ. ಏಕೆಂದರೆ ನೀವೆಲ್ಲ ಕಾತರರಾಗಿದ್ದೀರಿ. ತಮ್ಮ ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಹಳ ಕಾಳಜಿಯಿಂದ ಕಾತುರರಾಗಿ ಸೇರಿದ್ದೀರಿ ಇಲ್ಲಿ. ಅದರಿಂದ ಮಾತಾಡ್ತಾ ಹೋದರೆ ತುಂಬ ಸಮಯನೇ ಆಗುತ್ತೆ. ಆದರೂ ಕೂಡ ಇಂಥ ಸಮಾರಂಭದಲ್ಲಿ, ಯಾಕೆಂದರೆ ಮಕ್ಕಳು, ಯಾವುದೇ ಮಕ್ಕಳ ಕಾರ್ಯಕ್ರಮ ಆದರೆ ಬಹಳ ಚೆನ್ನಾಗಿರುತ್ತೆ. ಮಕ್ಕಳು ಮಾತಾಡಿದರೂ ಚೆನ್ನಾಗಿರುತ್ತೆ, ಮಕ್ಕಳು ಹತ್ರೂ ಚೆನ್ನಾಗಿರುತ್ತೆ, ಮಕ್ಕಳು ಕೂಗಾಡಿದರೂ ಕೂಡ ಚೆನ್ನಾಗಿರುತ್ತೆ. ಇವತ್ತು ರಾಘವೇಂದ್ರ ಅವರು ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಎಲ್ಲ ದಾನಕ್ಕಿಂತ ಬಹಳ ಶ್ರೇಷ್ಠವಾದ ದಾನ ಯಾವುದಪ್ಪ ಅಂದರೆ ವಿದ್ಯಾದಾನ ಅಂತ ನನ್ನ ಭಾವನೆ. ಯಾಕೆಂದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ಎರಡು ರೀತಿ ಭಾರತವನ್ನು ನೋಡ್ತೇವೆ. ನಾವು TV ಪರದೆ ಮೇಲೆ ಅಥವಾ ಆಕಾಶದಿಂದ ವೈಮಾನಿಕವಾಗಿ ಭಾರತವನ್ನು ನೋಡಿದರೆ ಭಾರತ ಬಹಳ ಸುಂದರವಾಗಿದೆ, ಭಾರತ ಬಹಳ ಅದ್ಭುತವಾಗಿ ಕಾಣುತ್ತೆ. ಆದರೆ ನಿಜವಾದ ಭಾರತವನ್ನು ನಾವು ನೋಡಬೇಕಾದ್ರೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ರೈಲಿನಲ್ಲಿ ಪ್ರಯಾಣ ಮಾಡುವಾಗ ನಾವು ನೋಡ್ತೇವೆ ಎರಡೂ ಬದಿಯಲ್ಲಿ ಇರತಕ್ಕಂಥ ಬಡತನ ಮತ್ತು ಶೌಚಾಲಯದ ಸಮಸ್ಯೆಗಳು. ಕೆಲವರೆಲ್ಲ ಯಾವುದೋ ಕಲ್ಲಿನ ಚಪ್ಪಡಿ ಮೇಲೆ ಸ್ನಾನ ಮಾಡುವಂಥದ್ದನ್ನು ನೋಡ್ತೇವೆ. ಹಾಗೆಯೇ ನಾವು ಅಲ್ಲಿ ಹದಗೆಟ್ಟ ರಸ್ತೆಯ ಸ್ಥಿತಿಗಳನ್ನು ನೋಡ್ತೇವೆ. ಅದರಿಂದ ನಾವು ಈ ಎರಡನೇ ಭಾರತದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ನಿಜವಾದ ಭಾರತವನ್ನು ನಾವು ನೋಡಬೇಕಾದ್ರೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡಿದರೆ, ನೀವು ನೋಡ್ಬೋದು, ಬೆಂಗಳೂರು ರೈಲ್ವೆ ಸ್ಟೇಷನ್ ಬಿಟ್ಟು 5 ಕಿಲೋಮೀಟ್ರ್ ಹೋದ ಕೂಡಲೇ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಸಮಸ್ಯೆಗಳನ್ನು ನಾವು ನೋಡ್ತೇವೆ ಅಂತ. ಅದರಿಂದ ನಾವು ಬಹಳ ಮುಖ್ಯವಾದದ್ದು ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಕೂಡ ಬದುಕಿನ ಸೂತ್ರಗಳು ಅಂತಲೇ ಹೇಳಬೇಕಾಗುತ್ತೆ. ಎಜುಕೇಷನ್ ಆ್ಯಂಡ್ ಕಲ್ಚರ್ ಆರ್ ದಿ ಪಿಲ್ಲರ್ಸ್ ಆಫ್ ಅವರ್ ಲೈಫ್, ಆ್ಯಂಡ್ ಎಜುಕೇಷನ್ ಈಸ್ ಎ ಪಾಸ್ಪೋರ್ಟ್ ಟು ಯುವರ್ ಫ್ಯೂಚರ್ ಅಂತ ಕೂಡ ಹೇಳ್ತೇವೆ. ಅದಕ್ಕೋಸ್ಕರ ನಾವು ಇಂಗ್ಲೀಷಲ್ಲಿ ಕೂಡ ಹೇಳ್ತೀವಿ, ಕೊಲ್ಯಾಪ್ಸ್ ಆಫ್ ನೇಷನ್ ಈಸ್ ಬಿಕಾಸ್ ಆಫ್ ಕೊಲ್ಯಾಪ್ಸ್ ಆಫ್ ಎಜುಕೇಷನ್ ಅಂತ. ಆದರೆ ಇವತ್ತು ನೋಡ್ಬೋದು, ಭಾರತ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಸಾಕ್ಷರತೆ ಅಂದರೆ ಏನು? ಬರೆಯೋದಕ್ಕೆ ಗೊತ್ತಿರಬೇಕು ಮತ್ತು ಓದೋದಕ್ಕೆ ಗೊತ್ತಿರಬೇಕು. ಇದನ್ನು ಸಾಕ್ಷರತೆ ಅಂತ ಹೇಳ್ತೇವೆ. ಆವಾಗ 12% 2022ನೇ ಇಸ್ವಿನಲ್ಲಿ ಸಾಕ್ಷರತೆ ನಾವು ಸುಮಾರು 60-70% ಬಂದಿದ್ದೇವೆ. ಆದರೆ ವಿಪರ್ಯಾಸ ಅಂದರೆ ಆವಾಗ ಸಾಕ್ಷರತೆ ಕಡಿಮೆ ಇದ್ದರೂ ಕೂಡ, ಓದಿದವರು ವಿದ್ಯಾವಂತರು ಪದವೀಧರರು ಕಡಿಮೆ ಇದ್ದರೂ ಕೂಡ ಸಂಸ್ಕಾರ ಇತ್ತು, ವಿವೇಚನೆ ಇತ್ತು, ಬಹಳ ಸಹೋದರಿಯರ
ಸಹಕಾರ ಇತ್ತು. ಆದರೆ ಇವತ್ತು ನೋಡ್ಬೋದು, ನಮ್ಮ ವಿದ್ಯಾವಂತರು ಪದವೀಧರರಿಂದಲೇ ಇವತ್ತು ಹೆಚ್ಚು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಹೆಚ್ಚು ಅಪರಾಧಗಳು ಕೂಡ ಪದವೀಧರರಿಂದನೇ ಹೆಚ್ಚು ಸಂಘರ್ಷಗಳನ್ನು ನೋಡ್ತಾ ಇದ್ದೇವೆ. ಅದರಿಂದ ವಿದ್ಯೆಯ ಜೊತೆಗೆ ವಿವೇಕವನ್ನು ಕಲಿಸಬೇಕು, ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು, ವಿದ್ಯೆಯ ಜೊತೆಗೆ ನಡೆ ನುಡಿಯನ್ನು ಕಳಿಸ್ಬೇಕು. ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು. ಈಗಾಗಲೇ ನಾವು ರಾಘವೇಂದ್ರ ಅವರು ಹೇಳ್ತಾ ಇದ್ದರು, ಇದನ್ನೆಲ್ಲ ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲಿ ನೋಡ್ಬೋದು. ಆದರೆ ಇವತ್ತು ಮಕ್ಕಳಿಗೆ ಏನಾಗಿದೆ, ಯೂಟ್ಯೂಬ್ ವ್ಯಾಮೋಹ ಜಾಸ್ತಿ ಆಗಿದೆ. ಇವತ್ತು ನೋಡ್ಬೋದು, ನೀವು ಒಂದು ಮಗುವಿಗೆ ತಿಂಡಿ ತಿನ್ನಿಸ್ಬೇಕಾದ್ರೆ ನೀವು ಯೂಟ್ಯೂಬ್ ತೋರಿಸ್ಬೇಕಾಗತ್ತೆ, ಅಥವಾ ಮಗುಗೆ ಏನಾದರೂ ನೀವು ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನೀವು ಇದು ಮೊಬೈಲ್ ಫೋನ್ ಕೊಟ್ಟು ನೀವು ಕೆಲಸ ಮಾಡಬೇಕಾಗತ್ತೆ. ಇವತ್ತು ಇದೊಂದು ಇದನ್ನು ಒಂದು ನಮ್ಮ ಮಕ್ಕಳು ಕೂಡ ಇವತ್ತು ಈ ಮೊಬೈಲ್ ಫೋನ್ ಆಗ್ಬೋದು, ವಾಟ್ಸ್ಯಾಪ್ ಆಗ್ಬೋದು, ಯೂಟ್ಯೂಬ್ಗೆ ದಾಸರಾಗ್ತಾ ಇದ್ದಾರೆ. ಅದು ಕೂಡ ಒಂದು ಅಡಿಕ್ಷನ್ ಇದ್ದಾಗೆ. ಅದರಿಂದ ನಾನು ಎಲ್ಲ ತಾಯಂದಿರಲ್ಲಿ ತಂದೆ ತಾಯಂದಿರಲ್ಲಿ ನಂದು ವಿನಂತಿ ಏನಪ್ಪ ಅಂದರೆ, ಆದಷ್ಟು ಮಕ್ಕಳನ್ನು ನೀವು ಮೊಬೈಲ್ ಫೋನಿಂದ ದೂರ ಇಡಬೇಕು, ಯೂಟ್ಯೂಬಿಂದ ದೂರ ಇಡಬೇಕು. ಇದನ್ನು ನಾವು ಸ್ಕ್ರೀನ್ ಅಡಿಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಮಕ್ಕಳು ಆದಿಯಾಗಿ ದೊಡ್ಡವರು ಆದಿಯಾಗಿ ಎಲ್ಲ ಸ್ಕ್ರೀನ್ಗೆ ಅಡಿಕ್ಷನ್ ಆಗ್ತಾ ಇದ್ದೀವಿ ನಾವು. ಸ್ಕ್ರೀನ್ ಅಡಿಕ್ಷನ್ ಅಂದ್ರೇನು? ಮೊಬೈಲ್ ಫೋನ್ಗೆ ಅಡಿಕ್ಟ್ ಆಗ್ತಿದ್ದೀವಿ, ಕಂಪ್ಯೂಟರ್ಸ್ಗೆ ನಾವು ಅಡಿಕ್ಟ್ ಆಗ್ತಾ ಇದ್ದೀವಿ, ಐಟ್ಯಾಬ್ ಆಗ್ಬೋದು, ಅಥವಾ ಎಲ್ಲ ರೀತಿಯ ಸಾಮಾಜಿಕ ಜಾಲತಾಣಗಳಿಗೆ ನಾವು ಅಡಿಕ್ಟ್ ಆಗ್ತಾ ಇದ್ದೀವಿ. ಅದರಿಂದ ಯಾಕೆಂದರೆ ಬಹಳ ಮುಖ್ಯವಾದದ್ದು, ನಾವು ಮಕ್ಕಳಿಗೆ ಈ ಯೂಟ್ಯೂಬನ್ನು ಅಥವಾ ಮೊಬೈಲ್ ಫೋನ್ನ ಚಟವನ್ನು ಬಿಡಿಸ್ಬೇಕಾದ್ರೆ ಮಕ್ಕಳಿಗೆ ಬುದ್ಧಿ ಹೇಳಿದರೆ ಪ್ರಯೋಜನ ಇಲ್ಲ. ಬುದ್ಧಿ ಹೇಳಬೇಕಾಗಿರೋದು ತಂದೆ ತಾಯಿಗಳಿಗೆ, ಪೋಷಕರಿಗೆ ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಕೂಡ ನೀವು ಮಕ್ಕಳ ಮುಂದೆ ಮೊಬೈಲ್ ಫೋನಲ್ಲಿ ವಾಟ್ಸಾಪು ಅಥವಾ ಇನ್ಸ್ಟಾಗ್ರಾಮ್ ನೋಡುವುದನ್ನು ಆದಷ್ಟು ಕಡಿಮೆ ಮಾಡಿ. ಇವತ್ತು ಏನಾಗಿದೆ, ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ. ಇದರಿಂದ ಅದರಲ್ಲೂ ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ, 7ನೇ ವರ್ಷದವರೆಗೆ LKG ಆಗ್ಬೋದು, UKG ಆಗ್ಬೋದು, ಅಥವಾ ಮೊದಲನೇ ಸ್ಟ್ಯಾಂಡರ್ಡ್ ಆಗ್ಬೋದು. ಅಂದರೆ ಮಗು 7 ವರ್ಷದ ತನಕ ಬಹುಶಃ ನಮ್ಮ ಶಾಲಾ ವೇಳಾಪಟ್ಟಿ ಇಡೀ ದೇಶಾದ್ಯಂತ ಬದಲಾವಣೆ ಆಗಬೇಕು. ಅವರನ್ನು 10 ಗಂಟೆಗೆ ಶಾಲೆಗೆ ಬರಬೇಕು, 1 ಗಂಟೆಗೆ ಬಿಟ್ಟುಬಿಡಬೇಕು. ನಾವು ಎಲ್ಲೋ ಒಂದು ಕಡೆ ಆ ಚಿಕ್ಕ ಮಕ್ಕಳತನವನ್ನು ನಾವು ಕಸಿತಾ ಇದ್ದೇವೆ. ಯಾಕೆಂದರೆ ನಾವು 5 ವರ್ಷ ಅಥವಾ 7 ವರ್ಷದ ತನಕ ಇರತಕ್ಕಂಥ ಮಕ್ಕಳು ಹೆಚ್ಚು ನಿದ್ರೆ ಮಾಡಬೇಕು. ಮತ್ತು ಬೆಳಿಗ್ಗೆ ನಾವು ಏನು ಮಾಡ್ತಾ ಇದ್ದೇವೆ, ಕೆಲವು ಶಾಲೆಗಳಿಗೆ 6 ಗಂಟೆಗೆ ಎಚ್ಚರ ಮಾಡಿ ಅವರಿಗೆ ಹಾಲು ಕುಡಿಲಿಕ್ಕಾಗಲ್ಲ, ತಿಂಡಿ ತಿನ್ನೋಕ್ಕಾಗೋದಿಲ್ಲ. ನಂತರ ಮಕ್ಕಳನ್ನು ಪಕ್ಷಿಗಳಂತೆ ಪ್ರಾಣಿಗಳಂತೆ ನಾವು ವ್ಯಾನಲ್ಲಿ ತುಂಬುತ್ತಾ ಇದ್ದೇವೆ. ಇದರಿಂದ ಏನಾಗ್ತಾ ಇದೆ, ಇವತ್ತು ನೋಡ್ಬೋದು, ಮಕ್ಕಳಿಗೂ ಕೂಡ ಅತಿ ಚಿಕ್ಕ ವಯಸ್ಸಿನಿಂದಲೇ ನಾವು ಒತ್ತಡವನ್ನು ಕೊಡ್ತಾ ಇದ್ದೇವೆ. ಇದರಿಂದ ಮಗುವಿನ ಆರೋಗ್ಯ ಹಾಳಾಗ್ತಾ ಇದೆ. ಆ ಮಗುವನ್ನು ಆರೈಕೆ ಮಾಡತಕ್ಕಂಥ ತಾಯಿ ಆರೋಗ್ಯ ಕೂಡ ಹದಗೆಡ್ತಾ ಇದೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಇವತ್ತು 30% ಹೃದಯಾಘಾತಗಳು, 30% ಅಧಿಕ ರಕ್ತದ ಒತ್ತಡ, 30% ಸಕ್ಕರೆ ಕಾಯಿಲೆಗಳು 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಇವತ್ತು ಆಗ್ತಾ ಇದೆ. ಮೊನ್ನೆ 15 ವರ್ಷದ ವಿದ್ಯಾರ್ಥಿಗೆ ಹೃದಯಾಘಾತ ಆಗಿದೆ. 14 ವರ್ಷದ ಮಗುವಿಗೆ ವಿದ್ಯಾರ್ಥಿಗೆ ಹೃದಯಾಘಾತ ಆಗಿದೆ. ಅದರಿಂದ ಇವತ್ತು ಒಂದು ಕಾಲ ಇತ್ತು, ನಾವು ಹೆಂಗಸರಲ್ಲಿ 50 ವರ್ಷಕ್ಕಿಂತ ಚಿಕ್ಕವರಿಗೆ ಹೃದಯಾಘಾತ ನಾವು ನೋಡ್ತಾನೆ ಇರಲಿಲ್ಲ. ಇವತ್ತು ನಮ್ಮ ಅಧ್ಯಯನದ ಪ್ರಕಾರ, ನಾವು ಕಳೆದ 10 ವರ್ಷದಲ್ಲಿ ಮಾಡಿರೋ ಅಧ್ಯಯನದ ಪ್ರಕಾರ, ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗುವವರಲ್ಲಿ 29 ವರ್ಷದ ವೈದ್ಯೆ, 26 ವರ್ಷದ ಇಂಜಿನಿಯರ್ ಮಾಡತಕ್ಕಂಥ ಮಹಿಳೆಯರು. ಇವತ್ತು ಏನಾಗಿದೆ, ನಾನು ಆಗಲೇ ಹೇಳಿದೆ, ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ನೋಡ್ಬೋದು, ಒಂದು ಮಗು
ಪರೀಕ್ಷೆಗೆ ಹೋದರೆ ತಾಯಂದಿರಿಗೆಲ್ಲ ಹೃದಯದ ಬಡಿತ ಜಾಸ್ತಿ ಇರುತ್ತೆ. ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ನನ್ನ ಮಗ ಅಥವಾ ನನ್ನ ಮಗಳು. ಅದರಿಂದ ಮಕ್ಕಳಿಗೆ ಅಂಕಗಳ ಹುಚ್ಚನ್ನು ಇಳಿಸಬಾರ್ದು, ಬಹಳ ಮುಖ್ಯವಾದದ್ದು. ಮಕ್ಕಳಿಗೆ ಅಂಕಗಳ ಹುಚ್ಚನ್ನು ಇಳಿಸಬಾರ್ದು. ಇವತ್ತು ಇಷ್ಟು ವಿದ್ಯಾರ್ಥಿಗಳು ಸುಮಾರು ಇದ್ದಾರೆ. ಯಾಕೆಂದರೆ ಈ ಶಿಕ್ಷಣ ಅಥವಾ ವಿದ್ಯಾಭ್ಯಾಸ ಅಂತ ಏನು ಹೇಳ್ತೀವಿ, ಇದರದು ಬೇರು ಬಹಳ ಕಹಿಯಾಗಿರುತ್ತೆ ಯಾವಾಗಲೂ. ಆದರೆ ನಾವು ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿದರೆ ಮುಂದೊಂದು ದಿನ ಈ ಕಹಿಯಾದ ಬೇರು ಮರವಾಗಿ ಬೆಳೆದು ಒಳ್ಳೆಯ ಹಣ್ಣುಗಳನ್ನು ಕೊಡುತ್ತೆ. ಅದರಿಂದ ನಾವು ವಿದ್ಯಾರ್ಥಿಗಳಲ್ಲಿ ನಾವು ಆತ್ಮವಿಶ್ವಾಸವನ್ನು ತುಂಬಬೇಕಾಗತ್ತೆ. ಇದರ ಜವಾಬ್ದಾರಿ ಕೇವಲ ಶಿಕ್ಷಕರಿಗೆ ಮಾತ್ರ ಅಲ್ಲ, ಪೋಷಕರಿಗೆ, ತಂದೆ ತಾಯಿಗಳ ಜವಾಬ್ದಾರಿ ಕೂಡ ಆಗಿದೆ. ಅದರಿಂದ ಇವತ್ತು ನಾವು ಈ ವಿದ್ಯಾಭ್ಯಾಸ ಏನಾಗಿದೆ, ಯಾವ ಶಾಲೆಯಲ್ಲಿ ಓದ್ತೀವಿ ಅದು ಮುಖ್ಯವಲ್ಲ. ಕೆಲವು ಪಂಚತಾರ ಖಾಸಗಿ ಶಾಲೆಗಳಲ್ಲಿ ಓದಿದಂಥ ಮಹಾ ದಡ್ಡರುಗಳಿದ್ದಾರೆ, ಅಥವಾ ಸಣ್ಣ ಸಣ್ಣ ಶಾಲೆಗಳಲ್ಲಿ ಓದಿದಂಥ ಮಹಾ ಬುದ್ಧಿವಂತರು ಕೂಡ ಇದ್ದಾರೆ. ಅದರಿಂದ ನಾವು ಯಾವ ಶಾಲೆಯಲ್ಲಿ ಓದ್ತೀವಿ ಅನ್ನೋದು ಮುಖ್ಯವಲ್ಲ, ಯಾವ ರೀತಿ ಓದ್ತೇವೆ, ಇದಕ್ಕೆ ಶಿಕ್ಷಕರ ಸಹಕಾರ ಏನು, ಮನೆಯಲ್ಲಿ ಪ್ರೋತ್ಸಾಹ ಏನು, ಅದು ಬಹಳ ಮುಖ್ಯವಾದದ್ದು. ಅದರಿಂದ ನಾವು ಮಕ್ಕಳನ್ನು ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಆಗ್ಬೋದು ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಆಗ್ಬೋದು, ಒಂದಿದೆ, ನಾನು ತುಂಬ ಕಷ್ಟಪಟ್ಟಿದ್ದೇನೆ, ನಾನು ಬಹಳ ಸಮಸ್ಯೆಗಳನ್ನು ಎದುರಿಸಿದ್ದೇನೆ, ನಮ್ಮ ಮಕ್ಕಳು ಮುಂದೆ ಕಷ್ಟಪಡೋದು ಬೇಡ ಅನ್ನುವ ಸಂಪ್ರದಾಯ ಸಂಸ್ಕೃತಿ ನಮ್ಮ ಭಾರತೀಯರಲ್ಲಿದೆ. ಅಯ್ಯೋ ನಾನು ತುಂಬ ಕೂಲಿ ಮಾಡ್ತಾಯಿದ್ದೆ, ಅಥವಾ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ನಾನು ಹಗಲು ಇರಲು ದುಡ್ದಿದ್ದೀನಿ, ನನ್ನ ಮಕ್ಕಳು ಸುಖವಾಗಿರಬೇಕು ಅನ್ನುವ ಭಾವನೆ ಇದೆ. ಅದು ಇರಬಾರ್ದು. ಯಾಕೆಂದರೆ ನೀವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ನೀವು ಬೆಳೆಸಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು. ಮಕ್ಕಳೇ ನಮ್ಮ ನಿಜವಾದ ಆಸ್ತಿ, ಮಕ್ಕಳೇ ನಮ್ಮ ದೇಶದ ಆಸ್ತಿ, ಮಕ್ಕಳೇ ನಮ್ಮ ಭವಿಷ್ಯದ ಭಾರತ ಅಂತ ನಾವು ಬೆಳೆಸಬೇಕಾಗತ್ತೆ. ಹಾಗೆಯೇ ಮಕ್ಕಳಲ್ಲಿ ಅದಕ್ಕೆ ಒಂದು ಬಹಳ ಉದಾಹರಣೆ ಹೇಳ್ತೀವಿ. ಒಂದು ಫೇತ್ ಅಂತ ಇರಬೇಕಾಗುತ್ತೆ, ಟ್ರಸ್ಟ್ ಅಂತ ಇರಬೇಕಾಗುತ್ತೆ, ಒಂದು ಹೋಪ್ ಅಂತ ಇರಬೇಕಾಗುತ್ತೆ. ಫೇತ್ ಅಂದ್ರೇನು? ಫೇತ್ ಆ್ಯಂಡ್ ಟ್ರಸ್ಟ್ ಅಂದರೆ ಒಂದು ನಂಬಿಕೆ. ಒಂದು ಊರಲ್ಲಿ ಪೂಜೆ ಮಾಡ್ತಾಯಿದ್ರಂತೆ. ಸುಮಾರು 2 ವರ್ಷದಿಂದ ಮಳೆ ಬಂದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಮಳೆ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅಂಥ ಸಂದರ್ಭದಲ್ಲಿ ಎಲ್ಲ ಊರಿನ ಜನ ಎಲ್ಲ ಸೇರಿದ್ರಂತೆ. ಆವಾಗ ಒಬ್ಬನೇ ಒಬ್ಬ ಹುಡುಗ ಛತ್ರಿ ಬಂದಿದ್ದಂತೆ. ಅಂದರೆ ಅವನಿಗೆ ಏನೋ ಒಂದು ವಿಶ್ವಾಸ ಮಳೆ ಬರುತ್ತೆ ಅಂತ, ಅದನ್ನು ಫೇತ್ ಅಂತ ಹೇಳ್ತೀವಿ. ಇನ್ನೊಂದು ಟ್ರಸ್ಟ್ ಕೂಡ ಇರಬೇಕಾಗತ್ತೆ. ಟ್ರಸ್ಟ್ ಅಂದರೆ ಏನಪ್ಪ ಅಂದರೆ, ನಾವು ನಮ್ಮ ಮೊಮ್ಮಕ್ಕಳು ಅಥವಾ ಮಕ್ಕಳನ್ನ ಆಟ ಆಡಿಸುವಾಗ ಮೇಲಕ್ಕೆ ಎಸಿತೀವಿ, ಆ ಮಗು ನಗ್ನಗ್ತಾ ಕೆಳಗೆ ಬರುತ್ತೆ, ಅಂದರೆ ಗೊತ್ತು ಹಿಡ್ಕೊತಾರೆ ನನ್ನ ಅಂತ, ಅದು ಟ್ರಸ್ಟ್ ಅಂತ. ಇನ್ನೊಂದು ಭರವಸೆ, ಹೋಪ್ ಕೂಡ ಇರಬೇಕಾಗತ್ತೆ. ಒಂದು ಕಡೆ ಫೇತ್ ಇರಬೇಕು, ಒಂದು ಕಡೆ ಟ್ರಸ್ಟ್ ಇರಬೇಕು, ಒಂದು ಕಡೆ ಹೋಪ್ ಇರಬೇಕು. ಆ ಹೋಪ್ ಅಂದರೆ ನಾವೆಲ್ಲ ರಾತ್ರಿ ಹೊತ್ತು ನಿದ್ರೆಗೆ ಹೋಗ್ತೀವಿ, ಏನು ಭರವಸೆ, ಬೆಳಿಗ್ಗೆ ನಾವು ಎದ್ದೇಳ್ತೀವಿ ಅಂತ. ಸೊ ಅದರಿಂದ ನಮ್ಮ ಜೀವನದಲ್ಲಿ, ಬದುಕಿನಲ್ಲಿ ಫೇತ್ ಇರಬೇಕು, ಟ್ರಸ್ಟ್ ಇರಬೇಕು, ಹೋಪ್ ಇರಬೇಕು, ಆತ್ಮವಿಶ್ವಾಸ ಬಹಳ ಮುಖ್ಯವಾದದ್ದು. ಮತ್ತು ಏಕೆಂದರೆ ಆತ್ಮವಿಶ್ವಾಸ ಇದ್ದರೆ ನೀವು ಏನು ಬೇಕಾದರೂ ಸಾಧಿಸಬೇಕಾಗತ್ತೆ. ನೋಡಿ, ನೀವು ಒಂದು ಮೊಟ್ಟೆ ಇರುತ್ತೆ, ಆ ಮೊಟ್ಟೆಯನ್ನು ಹೊರಗಿಂದ ಒಡೆದ್ರೆ ಒಂದು ಜೀವ ಹೋಗುತ್ತೆ, ಮೊಟ್ಟೆಯನ್ನು ಒಳಗಿಂದನೇ ಒಡೆದ್ರೆ ಒಂದು ಜೀವ ಬರುತ್ತೆ. ಅದರಿಂದ ವಿದ್ಯಾರ್ಥಿಗಳಲ್ಲಿ ಹಲವಾರು ಸಮಸ್ಯೆಗಳು, ಹಲವಾರು ಕಷ್ಟಗಳು ಏನಕ್ಕೆ ಬರುತ್ತೆ ಅಂದರೆ ಅವರಲ್ಲಿ ಇರತಕ್ಕಂಥ ಪ್ರತಿಭೆಯನ್ನು ಹೊರಗಾಕ್ಲಿಕ್ಕೆ ಬರುತ್ತೆ. ಸೊ ನೀವು ನೋಡ್ಬೋದು, ಒಂದು ಯಾವಾಗಲೂ ಚೆಸ್ ಆಟ ಅಂತ ಆಡ್ತೀವಿ. ಸೊ ಈ ವಿದ್ಯಾರ್ಥಿ ಜೀವನದಲ್ಲಿ ಯಾವಾಗಲೂ ಏರುಪೇರು ಇರುತ್ತೆ. ನಿಮಗೆಲ್ಲ ECG ಬಗ್ಗೆ ಗೊತ್ತಿದೆ. ECG ತೆಗೆದ್ರೆ ಅದರಲ್ಲಿ ಮೇಲೆ ಕೆಳಗೆ ವೇವ್ಸ್ ಅಂತ ಬರುತ್ತೆ ECGಲಿ. ಬದುಕು, ನಮ್ಮ ವಿದ್ಯಾರ್ಥಿ ಜೀವನ ಮತ್ತು ನಮ್ಮ ಬದುಕು ಕೂಡ ಹಾಗೇ ಇರುತ್ತೆ. ಯಾಕೆಂದರೆ ಆ ECGಲಿ ಸ್ಟ್ರೇಟ್ ಬಂದರೆ ಜೀವ ಇಲ್ಲ ಅಂತ, ಅದು ಮೇಲೆ ಕೆಳಗೆ ಬಂದರೆ
ಜೀವ ಇದೆ ಅಂತ. ವಿದ್ಯಾರ್ಥಿ ಜೀವನವೂ ಹಾಗೆ. ಕೆಲವು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಬರ್ಬೋದು, ಕೆಲವು ಸಬ್ಜೆಕ್ಟ್ಗಳಲ್ಲಿ ಕಡಿಮೆ ಅಂಕ ಬರ್ಬೋದು, ಮೇಲೆ ಕೆಳಗೆ ಇದು ಒಂದು ನಮ್ಮ ಪರಿಸರದ ನಿಯಮ. ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಯಾವಾಗಲೂ ಕೂಡ ಸೋಲಿಗೆ ಹೆದರಬಾರ್ದು. ನಾವು ಫೇಲ್ಯೂರ್ ಅಂತ ಹೇಳ್ತೀವಿ. ಫೇಲ್ಯೂರ್ ಅಂದರೆ ಏನು? ಫೇಲ್ಯೂರ್ ಅಂದರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ. ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ಯಾಕೆಂದರೆ ನಾವು ಕೇವಲ ಇದು ಅಂಕಗಳಿಂದನೇ ನಮ್ಮ ಭವಿಷ್ಯ ರೂಪಿಸ್ಕೋಬಹುದು ಅನ್ನೋದು. ಅಂಕಗಳು ಬಹಳ ಮುಖ್ಯ. ನೀವು ಅಂಕಗಳನ್ನು ಹೆಚ್ಚು ಗಳಿಸಬೇಕು. ಆದರೆ ಅಂಕಗಳೇ ನಿಮ್ಮ ಭವಿಷ್ಯವನ್ನು 100ಕ್ಕೆ 100ರಷ್ಟು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಶಾಲೆ ಏನಾಗುತ್ತೆ, 50% ವಿದ್ಯಾಭ್ಯಾಸವನ್ನು ಕಲಿಸುತ್ತೆ. ಆದರೆ ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಸುತ್ತಮುತ್ತಲಿನ ಜನ, ಬದುಕು, ಅದು ನಮಗೆ ಇನ್ನು 50% ವಿದ್ಯೆಯನ್ನು ಕಲಿಸುತ್ತೆ. ಅದರಿಂದ ಇಂಗ್ಲೀಷಲ್ಲಿ ಹೇಳ್ತೇವೆ ನಾವು, ವಿ ಶುಡ್ ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್ ಅಂತ. ಅದಕ್ಕೋಸ್ಕರ ಮೊದಲನೇ ಹೆಜ್ಜೆ ಬಹಳ ಮುಖ್ಯವಾದದ್ದು. ನೀವೇನಾದರೂ ಹತ್ತಬೇಕಾದ್ರೆ, ಯಾಕೆಂದರೆ ಇದು ವಿದ್ಯಾರ್ಥಿ ಜೀವನ ಸುಮಾರು ವರ್ಷ ಇರುತ್ತೆ. ಸುಮಾರು ವಿದ್ಯಾರ್ಥಿಗಳು 15 ವರ್ಷ ಅಥವಾ 12 ವರ್ಷ ಸತತವಾಗಿ ಅವರು ಓದಬೇಕಾಗತ್ತೆ. ಆ ಮೊದಲನೇ ಹೆಜ್ಜೆ ಬಹಳ ಮುಖ್ಯವಾದದ್ದು. ಅದರಿಂದ ನಾವು ಅನೇಕ ಬಾರಿ ಉಲ್ಲೇಖ ಮಾಡ್ತೀವಿ, ಸ್ಪೀಡ್ ಆಫ್ ಲರ್ನಿಂಗ್ ಇಂಪಾರ್ಟೆಂಟಾ, ಡೈರೆಕ್ಷನ್ ಈಸ್ ಇಂಪಾರ್ಟೆಂಟಾ ಅಂತ. ಸೊ ನಮಗೆ ಡೈರೆಕ್ಷನ್ನು ಬಹಳ ಮುಖ್ಯವಾದದ್ದು. ನೀವು ನೋಡ್ಬೋದು, ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ದಾರಿ ತಪ್ಪಿದರೆ, ನೀವು ಯಾವುದಾದ್ರೂ ಕ್ರಾಸ್ ಮಿಸ್ ಆದರೆ ಬೇರೆ ಕಡೆ ಹೋಗ್ಬಿಡ್ತೀರ. ಅದಕ್ಕೋಸ್ಕರ ಇವತ್ತು ನಮ್ಮ ಜನರಲ್ಲಿ, ಯುವಕರಲ್ಲಿ ಏನಾಗಿದೆ, ಎಲ್ಲವನ್ನೂ ಕೂಡ ಮೊದಲನೇ ಪ್ರಯತ್ನದಲ್ಲಿ ಆಗಬೇಕು, ಬೇಗ ಆಗಬೇಕು, ಮತ್ತು ಯಾವುದಕ್ಕೂ ತಾಳ್ಮೆ ಇಲ್ಲ. ಇದರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ. ನಾವು ಮಕ್ಕಳನ್ನು ದೈಹಿಕವಾಗಿ ಬಲಪಡಿಸಬೇಕು, ಮಾನಸಿಕವಾಗಿ ಕೂಡ ನಾವು ಹೆಚ್ಚು ಅವರನ್ನು ಸದೃಢರನ್ನಾಗಿ ಮಾಡಬೇಕಾಗತ್ತೆ. ಅದರಿಂದ ಇವತ್ತು ನಾನು ಇನ್ನೊಂದು ಬಹಳ ಮುಖ್ಯವಾದದ್ದು, ನಾವು ಮಕ್ಕಳನ್ನು ಶಾಲೆಗೆ ಸೇರಿಸುವಾಗ ಅವರಿಂದ ಏನು ಅಪೇಕ್ಷೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಇದನ್ನು ಹೇಳ್ತೀನಿ. ಇದು ಏಕೆಂದರೆ ಒಬ್ಬ ಶ್ರೇಷ್ಠ ತಂದೆ ತಾಯಿ ತನ್ನ ಮಗನನ್ನು ಅಥವಾ ಮಗಳನ್ನು ಕಾಲೇಜಿಗೆ ಸೇರಿಸಿದಾಗ ಶಿಕ್ಷಕರಿಗೆ ಮಾಡಿಕೊಂಡ ಕಳಕಳಿಯ ವಿನಂತಿ. ಅಂದರೆ ನಾವು ತಂದೆ ತಾಯಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಸ್ಕೂಲಿಂದ ಅಥವಾ ಒಂದು ಕಾಲೇಜಿಂದ ಅಂತ. ದಯವಿಟ್ಟು ನನ್ನ ಮಗನಿಗೆ ಅಥವಾ ಮಗಳಿಗೆ ಅಂಕಗಳ ಹುಚ್ಚು ಹಿಡಿಸಬೇಡಿ. ಒಂದು ಉನ್ನತ ಹುದ್ದೆ ಹಿಡಿಯುವುದಕ್ಕಾಗಿ ನೀನು ಓದಲಿಕ್ಕೆ ಬಂದಿದ್ದೀಯಾ ಎಂದು ದಯವಿಟ್ಟು ಹೇಳಿಕೊಡಬೇಡಿ. ಕೆಲಸ ಯಾವುದೇ ಇರಲಿ ಅದನ್ನು ಪ್ರಾಮಾಣಿಕವಾಗಿ, ಖುಷಿಯಿಂದ, ಹೆಮ್ಮೆಯಿಂದ ಹಾಗೂ ನಿಷ್ಠೆಯಿಂದ ಮಾಡುವುದೇ ಶ್ರೇಷ್ಠ ಎಂಬುದನ್ನು ಹೇಳಿಕೊಡಿ. ಅವಳಿಗೆ ಅಥವಾ ಅವನಿಗೆ ಉತ್ತಮ ಪುಸ್ತಕಗಳ ಹುಚ್ಚು ಹಿಡಿಯುವಂತೆ ಮಾಡಿ ಶಾಲೆಯ ಪುಸ್ತಕಗಳು ನಮ್ಮ ಮಿತಿ ಇಲ್ಲ ಎಂಬ ಭ್ರಮೆಯನ್ನು ಹುಟ್ಟಿಸಬೇಡಿ. ಭಯದಲ್ಲಿ ನಡುಗುವ ಬದಲು ಖುಷಿಯಿಂದ ಶಿಸ್ತಿಗೆ ಒಡ್ಡಿಕೊಳ್ಳುವುದನ್ನು ಹೇಳಿಕೊಡಿ. ಅವಳಿಗೆ ಅಥವಾ ಅವನಿಗೆ ಬದುಕನ್ನು ಕಲಿಸಿ ಕಷ್ಟಗಳಲ್ಲಿ ಓಡಿ ಹೋಗುವ, ಸುಖ ಬಂದಾಗ ಕುಣಿದಾಡುವ ಬದಲು ಸಮಚಿತ್ತದಿಂದ ಇರುವುದನ್ನು ಹೇಳಿಕೊಡಿ. ನೋವಿನಲ್ಲಿ ನಗುವುದನ್ನು ಕಲಿಸಿ. ಎಂದಿಗೂ ಜಾತಿಯ ಬೀಜ ಮೊಳೆಯದಂತೆ ನೋಡಿಕೊಳ್ಳಿ. ಎಂದಿಗೂ ಜಾತಿಯ ಬೀಜ ಮೊಳೆಯದಂತೆ ನೋಡಿಕೊಳ್ಳಿ. ಸಾಧ್ಯವಾದರೆ ಅವರಿಗೆ ಪ್ರಕೃತಿಯಲ್ಲಿ ಕಳೆದು ಹೋಗುವುದನ್ನು ಹೇಳಿಕೊಡಿ. ಸರಿಯಾದ ಮಳೆಯಲ್ಲಿ ನೆನೆಯುವ ಚಿಟ್ಟೆಗಳ ಚಂದನವನ್ನು ಆನಂದಿಸುವ, ಹಾರುವ ಪಕ್ಷಿಗಳ ಎಣಿಸುವ, ಸಾಲಾಗಿ ನಡೆದುಕೊಂಡು ಹೋಗುವ ಇರುವೆಗಳನ್ನು ಹಿಂಬಾಲಿಸುವ, ಬೀಜ ಮೊಳೆಯುವುದನ್ನು ಕಾಯುವ ಕುತೂಹಲವನ್ನು ಹೇಳಿಕೊಡಿ. ಹಾಗೆಯೇ ಬಹಳ ಮುಖ್ಯವಾದದ್ದು, ಜೀವನ ತುಂಬ ಸುಂದರವಾಗಿದೆ ಎಂಬುದನ್ನು ಹೇಳಿಕೊಡಿ. ಅನ್ಯಾಯ ಮಾಡಿ ಗಳಿಸುವುದಕ್ಕಿಂತ, ಒಬ್ಬರಿಗೆ ನೋವು ಮಾಡಿ ಪಡೆಯುವುದಕ್ಕಿಂತ ಪ್ರಾಮಾಣಿಕತೆಯಿಂದ ಸಾಧಿಸಲು ತಿಳಿಸಿ. ಪ್ರತಿ ಕ್ಷಣದಲ್ಲೂ ಖುಷಿದೆ ಎಂಬುದನ್ನು ತಿಳಿಯಲಿ. ಹೆಣ್ಣನ್ನು, ವಯೋವೃದ್ಧರನ್ನು ನೋಡಿ ಮರುಗುವ, ಕಷ್ಟದಲ್ಲಿ ನೋವಿನಲ್ಲಿರುವವರ ಸಹಾಯಕ್ಕೆ ಧಾವಿಸುವ ಛಲವನ್ನು ಬರುವಂತೆ ಮಾಡಿ.
ಕಡಿಮೆ ಅಂಕಗಳ ಬಂದರೂ ಧೃತಿಗೆಡದೆ ಬದುಕಿನಲ್ಲಿ ಖುಷಿಯಾಗಿ ದುಡಿದು ಜೀವಿಸುವುದನ್ನು ಕಲಿಸಿ ನಾನು ಅವನನ್ನು ಒಬ್ಬ ಡಾಕ್ಟರು, ಇಂಜಿನಿಯರು, ಉನ್ನತ ಅಧಿಕಾರಿಗಿಂತ ಒಳ್ಳೆಯ ಮನುಷ್ಯರಾಗಿ ಬಾಳುವುದನ್ನು ಕಾಣಬಯಸುತ್ತೇನೆ. ಅವನಿಗೆ ಇಂಥ ಗುಣಗಳನ್ನು ರೂಢಿಸಿದರೆ ನಾನು ನಿಮಗೆ ಋಣಿ. ಇದು ಎಲ್ಲರೂ ತಿಳ್ಕೋಬೇಕಾದಂಥ ಅಂಶ. ಯಾಕೆಂದರೆ ನಾವು ಕೇವಲ ವಿದ್ಯೆಯನ್ನು ಕಲಿಸಿದರೆ ಸಾಲದು, ಅವರನ್ನು ಒಬ್ಬ ಒಳ್ಳೆಯ ಮನುಷ್ಯರಾಗಿ ರೂಪಿಸಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಹಾಗೆಯೇ ಯಾವಾಗಲೂ ಮಕ್ಕಳಿಗೆ ಸಕಾರಾತ್ಮಕ ಭಾವನೆಯನ್ನು ಕಲಿಸಬೇಕಾಗತ್ತೆ ಮತ್ತು ಜೀವನದ ಪಾಠವನ್ನು ಕೂಡ ನಾವು ಕಲಿಸಬೇಕಾಗತ್ತೆ. ದೇರ್ ಆರ್ 9 commandments ಫಾರ್ ಬೆಟರ್ ಕ್ಯಾರಿಯರ್ ಬಿಲ್ಡಿಂಗ್ ಆ್ಯಂಡ್ ಫಾರ್ ಸಕ್ಸಸ್ಫುಲ್ ಲಿವಿಂಗ್. ಯು ಆಲ್ವೇಸ್ ಡ್ರೀಮ್. ಪ್ರತಿ ಮಕ್ಕಳಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಕನಸು ಇರಬೇಕಾಗುತ್ತೆ. ಕಣ್ಣುಗಳು ಚಿಕ್ಕದಾಗಿರ್ಬೋದು, ಕನಸುಗಳು ದೊಡ್ಡದಾಗಿರಬೇಕು. ಒಳ್ಳೆಯ ಕನಸು ಬೀಳಬೇಕಾದ್ರೆ ಒಳ್ಳೆಯ ನಿದ್ರೆ ಬರಬೇಕು. ಆ ಕನಸು ನನಸಾಗಬೇಕಾದ್ರೆ ನಿದ್ರೆ ಕೂಡ ನಾವು ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಯು ಶುಡ್ ಆಲ್ವೇಸ್ ಡ್ರೀಮ್ ಬಿಗ್ ಆ್ಯಂಡ್ ಅಚೀವ್ ಬಿಗ್. ದೆರ್ ಇಸ್ ನೋ ಶಾರ್ಟ್ಕಟ್ ಫಾರ್ ಲರ್ನಿಂಗ್. ಹಾರ್ಡ್ ವರ್ಕ್ ಇಸ್ ದಿ ಕೀ. ಇನ್ಕಲ್ಟೇಟ್ ಆಪ್ಟಿಮಿಸಮ್ ಇನ್ ಲೈಫ್ ಆ್ಯಂಡ್ ಟಾಲರೇಟ್ ಆ್ಯಂಡ್ ಅಪ್ರಿಷಿಯೇಟ್ ಗ್ರೋತ್ ಆಫ್ ದಿ ಕಲೀಗ್ಸ್ ಆ್ಯಂಡ್ ಡೋಂಟ್ ಗೋ ಫಾರ್ ಸೋಷಿಯಲ್ ಎಕನಾಮಿಕ್ ಕಂಪ್ಯಾರಿಸನ್. ಇದು ಬಹಳ ಮುಖ್ಯವಾದದ್ದು. ನಾವು ಯಾವುದಕ್ಕೂ ಹೋಲಿಕೆ ಮಾಡಲಿಕ್ಕೆ ಹೋಗಬಾರ್ದು. ಇವತ್ತು ಸಮಸ್ಯೆ ವಿದ್ಯಾರ್ಥಿಗಳೆಲ್ಲ ಇವತ್ತು ನಮ್ಮ ಜನರು ಬೇರೆಯವರಿಗೆ ಹೋಲಿಕೆ ಮಾಡಲಿಕ್ಕೆ ಹೋಗಿ ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ನೋಡ್ಬೋದು, ನೀವು ನಿಮ್ಮನ್ನೇ ನೋಡಿ ಜೀವನ ಮಾಡಿದರೆ ನಿಮ್ಮ ಜೇಬಲ್ಲಿ ಇನ್ನೂ ದುಡ್ಡಿರುತ್ತೆ. ನಿಮ್ಮ ಪಕ್ಕದ ಮನೆಯವರನ್ನು ನೋಡಿ ಬದುಕಲಿಕ್ಕೆ ಹೋದರೆ ನಿಮ್ಮ ಜೇಬು ಖಾಲಿ ಆಗುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳನ್ನು ಯಾವುದೇ ನಮ್ಮ ಮುಂದಿನ ಬೀದಿಯ ಮಗು ಅಥವಾ ಇಂದಿನ ಮನೆಯ ಮಗು ಹೆಚ್ಚು ಅಂಕ ಗಳಿಸಿದ್ದಾನೆ, ಅವನು ಜಾಸ್ತಿ ಪ್ರೈಸ್ ತಗೊಂಡಿದ್ದಾನೆ, ಆ ರೀತಿಯ ಹೋಲಿಕೆಗೆ ನಾವು ಹೋಗಬಾರ್ದು. ಇದು ಬಹಳ ಮುಖ್ಯವಾದದ್ದು. ಹಾಗೆಯೇ ನೆವರ್ ಫರ್ಗೆಟ್ ಪೇರೆಂಟ್ಸ್, ಟೀಚರ್ಸ್ ಆ್ಯಂಡ್ ಮದರ್ಲ್ಯಾಂಡ್. ನೀವು ಎಷ್ಟೇ ಎತ್ತರಕ್ಕೆ ಹೋಗಿ ನೀವು ತಂದೆ ತಾಯಿಗಳನ್ನು ಮತ್ತು ಶಿಕ್ಷಕರನ್ನು, ಹಾಗೆಯೇ ನೀವು ಓದಿದ ಶಾಲೆಯನ್ನು, ನಿಮ್ಮ ದೇಶವನ್ನು ಎಂದಿಗೂ ಕೂಡ ಮರೆಯಬೇಡಿ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನೋಡ್ಬೋದು, ಇವತ್ತು ನಿಜವಾಗೂ ಇಲ್ಲಿ ಸಂತೋಷದಿಂದ ಕುಳಿತಿರೋರು ಯಾರಪ್ಪ ಅಂದರೆ ನಿಮ್ಮ ತಂದೆ ತಾಯಿಗಳು. ಅವರ ಮಗುವನ್ನು ಯಾವ ರೀತಿ ಇವತ್ತು ಈ ಸ್ಟೇಜ್ ಮೇಲೆ ನೋಡ್ತೀವಿ ಅನ್ನೋ ಕುತೂಹಲದಿಂದ ಕೂತಿರ್ತಾರೆ. ಇದು ಬಹಳ ಮುಖ್ಯವಾದದ್ದು. ಪಾಸಿಟಿವ್ ಆ್ಯಟಿಟ್ಯೂಡ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಆರ್ ದ ಕೀ ಪಾಯಿಂಟ್ಸ್ ಫಾರ್ ಯುವರ್ ಫ್ಯೂಚರ್ ಗ್ರೋತ್ ಆಫ್ ಯುವರ್ ಕ್ಯಾರಿಯರ್. ಯು ಶುಡ್ ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್. ನಂತರ ನೀವು ಪ್ರತಿ ಒಬ್ಬರ ಜೀವನದಲ್ಲೂ ಒಬ್ಬ ಆದರ್ಶ ವ್ಯಕ್ತಿಯನ್ನು ನೀವು ಯಾವಾಗಲೂ ಇಟ್ಕೋಬೇಕಾಗುತ್ತೆ ಮನಸ್ಸಲ್ಲಿ. ಆದರ್ಶ ವ್ಯಕ್ತಿ ಅಂದರೆ ಈ ಟಿ ವಿ ಪರದೆ ಮೇಲೆ ಬರ್ತಕ್ಕಂಥ, ಧಾರಾವಾಹಿಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳೆಲ್ಲ ನಾನು ಆದರ್ಶ ವ್ಯಕ್ತಿಗಳು. ಕೆಲವು ವಿಜ್ಞಾನಿಗಳಾಗ್ಬೋದು, ಕೆಲವು ದೊಡ್ಡ ಅಧಿಕಾರಿಗಳಾಗ್ಬೋದು, ಅಥವಾ ಸಮಾಜ ಸೇವಕರಾಗ್ಬೋದು, ಅಥವಾ ಯಾವುದಾದ್ರೂ ಶ್ರೇಷ್ಠ ನ್ಯಾಯಾಧೀಶರುಗಳಾಗ್ಬೋದು. ಒಬ್ಬ ಆದರ್ಶ ವ್ಯಕ್ತಿ ಅಂದರೆ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಮಾಡುವುದಂದರೆ, ನಿಮ್ಮ ವಿದ್ಯಾರ್ಥಿ ಜೀವನ ಸುಖವಾಗಿರಲಿ, ಅದು ಯಶಸ್ವಿಯಾಗಿರಲಿ. ಮುಂದೊಂದು ದಿನ ನೀವು ಓದಿದ ಶಾಲೆಗೆ ನೀವೇ ಮುಖ್ಯ ಅತಿಥಿಗಳಾಗಿ ಬರುವಂತೆ ಆಗಬೇಕು. ಮುಂದೊಂದು ದಿನ ನೀವು ಓದಿದ ಶಾಲೆಗೆ ನೀವೇ ಮುಖ್ಯ ಅತಿಥಿಗಳಾಗಿ ಬರಬೇಕು. ಆ ರೀತಿ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಭವಿಷ್ಯ ಸಾಗಲಿ ಮತ್ತು ನೀವು ಮಾಡಿದ ಸಾಧನೆ, ನೀವು ಗಳಿಸಿದ ಒಂದು ಖ್ಯಾತಿ ಪತ್ರಿಕೆಗಳಲ್ಲಿ ಪ್ರಕಟವಾಗಬೇಕು. ಆ ರೀತಿ ನೀವು ಕೆಲಸ ಮಾಡಬೇಕಾಗತ್ತೆ. ಹಂತ ಹಂತವಾಗಿ ನೀವು ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವು ನೋಡ್ಬೋದು, ಯಾರ್ಯಾರು ಮೆಟ್ಟಲುಗಳನ್ನು ಹತ್ತಿ ಮೇಲೆ ಬರ್ತಾರೆ ಅವರು ಶಾಶ್ವತವಾಗಿ ಮೇಲುಳಿತಾರೆ. ಯಾರ್ಯಾರು ಲಿಫ್ಟಲ್ಲಿ ಬೇಗ ಹೋಗ್ತಿರ್ತಾರೆ ಅದೇ ರೀತಿ ಕೆಳಗೆ ಬರ್ತಾರೆ. ಅದಕ್ಕೋಸ್ಕರ ಹಂತ ಹಂತವಾಗಿ ಮೇಲೆ ಬರಬೇಕು. ಅದಕ್ಕೋಸ್ಕರ ನಾವು ಹೇಳ್ತೇವೆ 4 C's ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಒಂದು ಕಮಿಟ್ಮೆಂಟ್ ಇರಬೇಕು, ಇನ್ನೊಂದು ಕಾನ್ಸಂಟ್ರೇಷನ್ ಇರಬೇಕು, ಇನ್ನೊಂದು ಕಂಪ್ಯಾಷನ್ ಇರಬೇಕು, 4ನೇದು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಸೊ ಅದರಿಂದ ಇವತ್ತು ವಿದ್ಯಾರ್ಥಿಗಳು ನಮ್ಮ ದೇಶದ ನಿಜವಾದ ರತ್ನಗಳು ಅಂದರೆ ಇವತ್ತು ವಿದ್ಯಾರ್ಥಿಗಳು. ನಾವು ಅವರನ್ನು
ಯಾಕೆಂದರೆ ಇವತ್ತು ನಮ್ಮ ಪದವಿಗಳಿಗೂ ಮತ್ತು ವಿದ್ಯಾವಂತರಿಗೂ ಬಹಳ ವ್ಯತ್ಯಾಸವಿದೆ. ಎಲ್ಲ ಪದವೀಧರರು ವಿದ್ಯಾವಂತರಲ್ಲ. ಕೆಲವರು ಪದವಿ ಇರೋದಿಲ್ಲ, ಆದರೆ ಅವರಿಗೆ ಜ್ಞಾನ ಜಾಸ್ತಿ ಇರುತ್ತೆ. ಅದರಿಂದ ಇವತ್ತು ನಿಜವಾಗ್ಲೂ ಇದೊಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ನೀವು ನಿಮ್ಮ ನಿಜವಾದ ಹೀರೋ ಯಾರಪ್ಪ ನಿಮಗೆ ಅಂದರೆ, ನೀವು ಕನ್ನಡಿಯ ಮುಂದೆ ನಿಂತ್ಕೊಳ್ಳಿ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮಗೆ ನೀವೇ ಹೀರೋ. ಯಾಕೆಂದರೆ ನಿಮ್ಮ ಭವಿಷ್ಯಕ್ಕೆ ನೀವೇ ಕಾರಣ. ನೀವು ಶ್ರದ್ಧೆಯಿಂದ ಓದಿದರೆ ಅಥವಾ ಶ್ರದ್ಧೆಯಿಂದ ನೀವೆಲ್ಲ ಕಲಿತ್ರೆ ಮುಂದೊಂದು ದಿನ ನಿಮಗೆ ಉತ್ತಮವಾದಂಥ ಭವಿಷ್ಯ ಇದೆ. ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಂದು ಒಳ್ಳೆಯ ಹೆಸರನ್ನು ತರ್ಬೋದು. ನಿಮ್ಮ ಭವಿಷ್ಯ ಚೆನ್ನಾಗಿರಲಿ. ಯಾಕೆಂದರೆ ನೋಡ್ಬೋದು, ಇವತ್ತು ನಾವು ಎಲ್ಲ ಆಕಾಶದ ಎತ್ತರಕ್ಕೆ ಬೆಳಿಬೇಕು ಅನ್ನುವ ಭಾವನೆ ನಿಮ್ಮಲ್ಲಿ ಇರಲಿ. ಯಾವಾಗಲೂ ಈ ಹಕ್ಕಿಗಳು ಕೂಡ ನೋಡ್ಬೋದು ನೀವು, ಮಳೆ ಬಂದರೆ ಸಣ್ಣ ಸಣ್ಣ ಹಕ್ಕಿಗಳು ಹೋಗಿ ಮರದ ಮೇಲೆ ಕೂತ್ಕೊಳ್ಳುತ್ತೆ. ಆದರೆ ಈಗಲ್ಲಂತ ಒಂದಿದೆ ಗಿಡಗ, ಅದು ಮೋಡದ ಮೇಲೆ ಹೋಗಿ ಅದು ಕುಳ್ಕೊಳ್ಳುತ್ತೆ. ಆ ರೀತಿಯ ನಿಮ್ಮ ಸಕಾರಾತ್ಮಕವಾದಂಥ ಭಾವನೆ ಇರಬೇಕು. ಹಾಗೆಯೇ ತಮ್ಮಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಸಕಾರಾತ್ಮಕ ಭಾವನೆ ಇದ್ದರೆ ಎಲ್ಲವನ್ನು ಸಾಧಿಸ್ಬೋದು. ಸೊ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ. ಇಲ್ಲಿ ನನ್ನನ್ನು ಇವತ್ತು ಕರೆಸಿದ್ದಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಮಕ್ಕಳ ಆರೋಗ್ಯವನ್ನು ಚೆನ್ನಾಗಿರಬೇಕು. ಮಕ್ಕಳು ಹೆಚ್ಚು ಹಣ್ಣನ್ನು ಕೊಡಬೇಕು. ತರಕಾರಿಗಳನ್ನು ಈಗಿಂದೇ ಅಭ್ಯಾಸ ಮಾಡಿ ಹೆಚ್ಚು ಹಣ್ಣನ್ನು ತಿನ್ನಿಸ್ಬೇಕು. ಮಕ್ಕಳಿಗೆ ಫಾಸ್ಟ್ ಫುಡ್ ವ್ಯಾಮೋಹ ಕಲಿಸ್ಬೇಡಿ. ಫಾಸ್ಟ್ ಫುಡ್ ಅಂದರೆ ಏನಪ್ಪ ಅಂದರೆ, ಪ್ರಾಣವನ್ನು ಬೇಗ ತೆಗೆದುಕೊಂಡು ಹೋಗೋದೇ ಫಾಸ್ಟ್ ಫುಡ್ಡು. ಹೆಚ್ಚು ಕಾಳುಗಳನ್ನು, ತರಕಾರಿಗಳನ್ನು, ಹಾಲನ್ನು ಕೊಡಿ. ಹೆಚ್ಚು ನಿದ್ರೆನೂ ಚೆನ್ನಾಗಿ ಮಾಡಲಿ, ಚೆನ್ನಾಗಿ ಓದಲಿ, ಅವ್ರ ಭವಿಷ್ಯ ಚೆನ್ನಾಗಿರಲಿ. ಒಳ್ಳೆಯದಾಗಲಿ. ನಮಸ್ಕಾರ.